ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಯಾದಗಿರಿಯಲ್ಲಿ ಹಮ್ಮಿಕೊಂಡಿರುವಂಥ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನದ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಶ್ರೀಮಠದಲ್ಲಿ ಗುರುಮಠಕಲ್ಲಿನ ಸ್ಥಳೀಯ ಎಲ್ಲ ಕಾರ್ಯನಿರತ ಪತ್ರಕರ್ತರ ಗೋಷ್ಠಿಗೆ ಆಗಮಿಸಿರುವಂಥ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಈ ನಾಡಿನ ಬಹುದೊಡ್ಡ ವೈಚಾರಿಕ ಚಿಂತಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಲಿಕಲ್ ನಟರಾಜ್ರವರಿಗೆ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಯಾದಗಿರಿ ಜಿಲ್ಲೆಯ ವೈಚಾರಿಕ ಚಿಂತಕರು, ಯುವ ರಾಜಕೀಯ ಮುಖಂಡರು, ಜೊತೆಗೆ ಬಹುದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರ್ತಕ್ಕಂತಹ ಆತ್ಮೀಯರಾದಂತಹ ಡಾಕ್ಟರ್ ಭೀಮಣ್ಣ ಮೇಟಿರವರಿಗೂ ಸಹಿತ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಉಲಿಕಲ್ ನಟರಾಜ್ರವರ ಶ್ರೀಮತಿಯವರಾದಂತಹ ಶ್ರೀಮತಿ ಸಿದ್ಧಲಿಂಗಮ್ಮ ಉಲಿಕಲ್ ನಟರಾಜ್ರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ನಮ್ಮ ಗುರುಮಠಕಲ್ಲಿನ ಯುವಕರು, ಶ್ರೀಮಠದ ಸದ್ಭಕ್ತರು, ಜೊತೆಗೆ ಪ್ರಗತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂತಹ ಸಂಜೀವ್ ಕುಮಾರ್ ಚಂದಾಪುರ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮಠದ ಕಾರ್ಯದರ್ಶಿಯಾದಂಥ ಮಲ್ಲೇಶಯ್ಯ ಸ್ವಾಮಿಗಳಿದ್ದಾರೆ. ಜೊತೆಗೆ ಗುರುಮಠಕಲ್ಲಿನ ಸ್ಥಳೀಯ ಎಲ್ಲ ಪತ್ರಕರ್ತರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚನ್ನಕೇಶವರು ರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅನಿಲ್ ಕುಮಾರ್ ಬಸುದೇರವರಿಗೆ ಬಂದಿದ್ದರು. ಹಾಗೆಯೇ ಮೊಗಲಪ್ಪ ನಾಯ್ಕಿರವರು, ದಯಾನಂದ್ ಹಿರೇಮಠರವರು, ರಾಜಲಿಂಗಪ್ಪ ಸಜ್ಜನ್ರವರು, ರವಿರವರು, ಮಲ್ಲಿಕಾರ್ಜುನ್ ಪಾಟೀಲ್ ಚಪೆಟ್ಲರವರು, ನಮ್ಮ ರವಿ ಸಿದ್ದು ಬಿಬಿ ಸ್ವಾಮಿ, ಎಲ್ಲರಿಗೂ ತಮಗೆಲ್ಲರಿಗೂ ಶ್ರೀಮಠಕ್ಕೆ ಆಗಮಿಸಿರುವಂಥ ಶ್ರೀಮಠದ ವತಿಯಿಂದ ಸ್ವಾಗತವನ್ನು ಬಯಸಿ ಇವತ್ತಿನ ಏನು ತಮಗೆಲ್ಲ ಗೊತ್ತಿರುವಂತೆ ಇದೇ ತಿಂಗಳು ಅಂದರೆ ನಾಳೆ ಬಿಟ್ಟು ನಾಡಿದ್ದು ಡಿಸೆಂಬರ್ 28, 29, 30ರಂದು ಯಾದಗಿರಿಯಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಕಲ್ಯಾಣ ನಾಡಿನ ಪ್ರಖರ ವಾಗ್ಮಿಗಳು, ಪ್ರಖರ ವೈಚಾರಿಕ ವೈಜ್ಞಾನಿಕ ಚಿಂತಕರಾಗಿರ್ತಕ್ಕಂಥ ಬಸವ ಚಿಂತಕರು, ಶರಣ ಚಿಂತಕರು, ಪ್ರಗತಿಪರ ಚಿಂತಕರ ಆದಂತಹ ಶ್ರೀ ವಿಶ್ವರಾಧ್ಯ ಸತ್ಯಂಪೇಟಿರವರನ್ನು ಸರ್ವಾನುಮತದೊಂದಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈಗಾಗಲೇ ಆಯ್ಕೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ತಯಾರಿ ಈಗಾಗಲೇ ತುಂಬ ತೀವ್ರಗತಿಯಲ್ಲಿ ಯಾದಗಿರಿಯ ಜಿಲ್ಲಾ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಜೊತೆಗೆ ಗುರುಮಠಕಲ್ಲಿನ ಅನೇಕ ಶಾಲಾ ಕಾಲೇಜುಗಳಿಗೆ ಉಲಿಕಲ್ ನಟರಾಜ್ ಅವರ ತಂಡದವರು ಭೇಟಿಯನ್ನು ನೀಡಿ ಅಲ್ಲಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಮಾರಂಭದ ಸಮ್ಮೇಳನದ ಕುರಿತು ಮಾಹಿತಿಯನ್ನು ನೀಡಿ ಶಿಕ್ಷಕರಿಗೂ ಸಹಿತ ಅವರು ಆಮಂತ್ರಣವನ್ನು ಮತ್ತು ಸ್ಥಳೀಯ ಮಠದ ಭಕ್ತರಿಗೂ ಸಹಿತ ಅವರು ಬಂದುಬಿಟ್ಟು ಆಮಂತ್ರಣವನ್ನು ಸಮ್ಮೇಳನವನ್ನು ಕುರಿತು ತುಂಬ ಸವಿಸ್ತಾರವಾಗಿ ಉಲಿಕಲ್ ನಟರಾಜ್ರವರು ತಮ್ಮನ್ನು ಕುರಿತು ಮಾತುಗಳನ್ನು ಆಡಬೇಕಂತೇಳಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಮೇಟಿರವರೇ, ಸ್ನೇಹಿತರೆ, ಶ್ರೀಮಂತರೇ, ಪತ್ರಿಕಾ ಮಿತ್ರರೇ, ವಿಜ್ಞಾನ ಭಾಳಷ್ಟು ಮುಂದುವರೆದಿದೆ, ಆದರೆ ಮನಸ್ಸುಗಳು ಇನ್ನೂ ಮುಂದುವರಿಬೇಕಾಗಿದೆ. ನಾನು ಪದೇ ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಮನಸ್ಸುಗಳೇ ಕಂಡುಹಿಡಿದಂಥದ್ದು ವಿಜ್ಞಾನ ತಂತ್ರಜ್ಞಾನ ಅಪ್ಡೇಟೆಡ್ ಆಗುತ್ತೆ, ಆದರೆ ನಮ್ಮ ಮನಸ್ಸು ಸೆಕೆಂಡ್ಗೆ ಔಟ್ಡೇಟೆಡ್ ಆಗುತ್ತೆ. ಅದು ಆಗಬಾರ್ದು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಾಗಮೋಹನ್ ದಾಸ್ ಜಸ್ಟಿಸ್ ನಿಮಗೆ ಗೊತ್ತಿದೆ, ಅವರ ಮಾರ್ಗದರ್ಶನದಲ್ಲಿ ಎಸ್ ಕಿರಣ್ ಕುಮಾರ್ ಅಂತ ಹೇಳಿ ಇಸ್ರೋದ ಮಾಜಿ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 2020 ಡಿಸೆಂಬರ್ 29ರಂದು ಹುಟ್ಟಾಕಿದ್ದೀವಿ. ಯಾಕೆ 29 ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಕುವೆಂಪುರವರ ಜನ್ಮ ದಿನಾಚರಣೆ.
ಆ ನಿಟ್ಟಿನಲ್ಲಿ 2020ರಲ್ಲಿ ನಮ್ಮ ಪರಿಷತ್ ಪ್ರಾರಂಭವಾಗಿ ಇಲ್ಲಿಗೆ 5 ವರ್ಷ 48,000ಕ್ಕೂ ಹೆಚ್ಚು ಜನರ ಸದಸ್ಯರನ್ನು ಹೊಂದಿದೆ ಅಂತ ಹೆಗ್ಗಳಿಕೆ ಆಗುತ್ತೆ. ಪ್ರತಿ ವರ್ಷ ಒಂದು ವೈಜ್ಞಾನಿಕ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯುತ್ತೆ ಹಾಗೆ ವೈಜ್ಞಾನಿಕ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷ ನಾವು ಕುವೆಂಪು ಅವರ ಜನ್ಮಸ್ಥಳದಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ವಿ. ಎಸ್ ಕಿರಣ್ ಕುಮಾರ್ ಅಲ್ಲಿ ಅಧ್ಯಕ್ಷರಾಗಿದ್ದರು. 2ನೇ ವರ್ಷ ತುಮಕೂರಲ್ಲಿ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. 3ನೇ ವರ್ಷ ಲಿಂಗಸ್ಕೂರಲ್ಲಿ ಮಾಡಿದ್ವಿ. ಸರ್ವ ಸಮ್ಮೇಳನ ಪ್ರಕಾರವಾದ ಮತ್ತು ನೈಜತೆಯ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ. 4ನೇ ವರ್ಷ ಬೆಂಗಳೂರಲ್ಲಿ ಮಾಡಿದ್ವಿ. ಚಲನಚಿತ್ರ ನಟೆ, ಜೀವನವನ್ನೇ ಮುಡುಪಾಗಿ ಕಲೆಗಿಟ್ಟಂಥ ಉಮಾಶ್ರೀ ಅವ್ರನ್ನ. ಈ ವರ್ಷ ನಾವು ಯಾದಗಿರಿಯಲ್ಲೇ ಮಾಡಬೇಕು ಅಂತ ಎಲ್ಲರೂ ಮನಸ್ಸು ಮಾಡಿದಾಗ ಯಾರನ್ನ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಹೇಳಿ ಇಡೀ ನಾಡಿನ ಎಲ್ಲ ಪ್ರಕಾರ ವಾಗ್ಮಿಗಳನ್ನು, ನಿಜವಾದ ಸಾಹಿತಿಗಳನ್ನು, ವಿಜ್ಞಾನಾಸಕ್ತರನ್ನು ಕೂರಿಸ್ಕೊಂಡಾಗ ಕಲ್ಯಾಣ ಕರ್ನಾಟಕದಲ್ಲಿ ಒಂದಿಷ್ಟು ವೈಚಾರಿಕತೆ, ವೈಜ್ಞಾನಿಕತೆಯನ್ನು ಮೈಗೂಡಿಸಿಕೊಂಡು ತನ್ನಂತೆ ನಡೆಯುವಂಥ ವಿಶ್ವರಾಧ್ಯ ಸತ್ಯಮೇತೆಯವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು. ಇದೆಲ್ಲವೂ ಕೂಡ ಒಂದು ಸ್ಕೆಲಿಟಿನ್ ರೀತಿಯಲ್ಲಿ ಈಗ ಆಗಿದೆ. ಈಗ ಮುಂದೆ ಆಗಬೇಕಾರದು ಇದು ಯಾದಗಿರಿ ಜಿಲ್ಲೆ ಎಷ್ಟೇ ಮುಂದುವರೆದಿದ್ರೂ ಕೂಡ ಇನ್ನೂ ಕೂಡ ಬಾನಾಮತಿ, ವಾಮಾಚಾರ, ಮಾಟ, ಮಂತ್ರ ಇದು ಹಾಸುಹೊಕ್ಕಾಗಿದೆ. ಅದರಿಂದ ಜನ ಹೊರಗಡೆ ಬರಲಿ ಅಂತೇಳಿ ಒಂದಿಷ್ಟು ವೈಜ್ಞಾನಿಕತೆಯ ರೀತಿಯಲ್ಲಿ ಜನರಿಗೆ ಮನದಟ್ಟು ಮಾಡುವಂತೆ ಈ ಪರಿಷತ್ತು ಒಂದು ಹೆಗ್ಗಳಿಕೆಯನ್ನು ಇಟ್ಟಿದೆ, ಒಂದು ಮುನ್ನುಡಿಯನ್ನು ಇಟ್ಟಿದೆ. ಡಿಸೆಂಬರ್ 28ನೇ ತಾರೀಕು ಮಧ್ಯಾಹ್ನ 2:00 ಸರಿಯಾಗಿ ಅಗಸಿ ಮೈದಾನದಿಂದ ಒಂದು ಮೆರವಣಿಗೆ ಆಗುತ್ತೆ. ಮೈಲಾಪುರ ಅಗಸಿ ಹತ್ರ ಅಲ್ಲಿ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಕನಿಷ್ಠ ಕಲಾ ತಂಡಗಳೊಂದಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. 29ನೇ ತಾರೀಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಮಗೆ ಈಗಾಗಲೇ ನೋಡಿರ್ಬೋದು ಅಥವಾ ಎಲ್ಲ ಮಾಹಿತಿ ಆಗಿದೆ. ಆ ಕಡೆ 4,000, ಈ ಕಡೆ 4,000, 8,000 ಜನ ಏಕಕಾಲದಲ್ಲಿ ಕುಳಿತುಕೊಂಡು ನೋಡೋ ಹಾಗೆ ಒಂದು ಸ್ಟೇಜ್ ಎಲ್ಲ ನಿರ್ಮಾಣ ಆಗಿದೆ. ವ್ಯವಸ್ಥಿತವಾಗಿ 24,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸೋ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ನೋಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 29ನೇ ತಾರೀಕು ಬೆಳಿಗ್ಗೆ ಉದ್ಘಾಟನೆ ಆಗುತ್ತೆ. ಅದರಲ್ಲಿ ಅನೇಕ ಸಾಹಿತಿಗಳು, ವಿಚಾರವಂತರು, ಮಂತ್ರಿಗಳೆಲ್ಲರೂ ಕೂಡ ಇನ್ವಿಟೇಷನ್ ಆಗಿ ಬರ್ತಾರೆ. ಅಲ್ಲಿ ಮುಖ್ಯವಾಗಿ ಜೀವಮಾನ ವಿಶಿಷ್ಟ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತಾ ಇದ್ವಿ. ನೀವು ಅದನ್ನು ಯೋಚನೆ ಮಾಡಬೇಕು. 2 ಕಾಲಿಲ್ಲ, 2 ಕೈ ಇಲ್ಲ, ಆದರೆ 750ಕ್ಕೂ ಹೆಚ್ಚು ಬೆಳ್ಳಿ ಪದಕ ತಗೊಂಡಿದ್ದಾರೆ, 8ಕ್ಕೂ ಹೆಚ್ಚು ಚಿನ್ನದ ಪದಕ ತಗೊಂಡಿದ್ದಾರೆ. ಇಡೀ ವಿಶ್ವದಾದ್ಯಂತ ಏನು ಕಾಲಿಲ್ಲದಲೇ ತಿರುಗಾಡಿದ್ದಾರೆ ಅಂಥ ವ್ಯಕ್ತಿಯನ್ನು ನಾವು ಯೋಗಪಟುವನ್ನು, ಕ್ರೀಡಾಪಟುವನ್ನು ನಾವು ಆಯ್ಕೆ ಮಾಡಿ ಅಂಥವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಮೇಲೆ ಗೋಷ್ಠಿಗಳು ನಡೆಯುತ್ತವೆ. ಎಲ್ಲ ಮತದ ಒಟ್ಟತ್ತುವರಿ ಅಂತ ನಾವು ಮನುಜ ಮತ ಅಂತೇಳಿ ಕಾನ್ಸೆಪ್ಟನ್ನು ಇಟ್ಕೊಂಡು ಅಲ್ಲಿ ಒಂದು ಗೋಷ್ಠಿ ನಡೆಯುತ್ತೆ. AI ಬಗ್ಗೆ ಇವತ್ತು AI ಬಂದಿದೆ. AI ಬಂದಿದ್ದು ಒಳ್ಳೆಯದಕ್ಕಾಗಿ ಹೊರತು ಕೆಟ್ಟದಕ್ಕಾಗಿ ಅಲ್ಲ. ಆದರೆ ಅದನ್ನು ಬೇರೆ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲೋ ನಾವೆಲ್ಲ ಬೆತ್ತಲೆ ಆಗ್ತಾ ಇದ್ದೀವಿ. ಅದು ಆಗಬಾರ್ದು ಅಂತೇಳಿ ಶಿಕ್ಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮನವರಿಕೆ ಮಾಡಲಿಕ್ಕೆ ವಿಜ್ಞಾನಿಗಳು ಬಂದಲ್ಲಿ ಚರ್ಚೆ ಮಾಡ್ತಾರೆ. AI ಬಗ್ಗೆ, ಸಾಮಾಜಿಕ ಜಾಲತಾಣಗಳ ಬಗ್ಗೆ ಇವೆಲ್ಲ ಸಮ್ಮೇಳನದ ಅಧ್ಯಕ್ಷರಿಗೆ ಸಂವಾದ ನಡೆಯುತ್ತೆ. ಸಂಜೆ ಒಂದು ಕಾಲಚಕ್ರ ನಾಟಕ, ನಿಮಗೆ ಗೊತ್ತಿದೆ, ಅದು ಕಾಲಚಕ್ರ ನಾಟಕ ಆಗುತ್ತೆ. ಮುಖ್ಯವಾಗಿ ಪವಾಡ ಬಯಲುಗಳು. ನಿಜವಾಗ್ಲೂ ಬಾನಮತಿ ನಡೆಯುತ್ತಾ? ಮುಳ್ಳಿನ ಮೇಲೆ ಕೂತ್ಕೊಳ್ಳೋಕೆ ಒಬ್ರ ಕೈಲಿ ಸಾಧ್ಯ ಆಗುತ್ತಾ? ಗಾಜಿನ ಚೂಪ್ ತಿನ್ನಕ್ಕಾಗತ್ತಾ? ಬರೀ ಕೈಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕಾಗತ್ತಾ? ಕುದಿ ಎಣ್ಣೆಲಿ ಕೈ ಇಡಲಿಕ್ಕೆ ಏನಾದರೂ ವಿಶೇಷವಾದ ಶಕ್ತಿ ಇದೆಯಾ? ಜನ್ಮಾಂತರ ಇದೆಯಾ? ಪುನರ್ಜನ್ಮ ಇದೆಯಾ? ಭವಿಷ್ಯ ಇವೆಲ್ಲದೂ ಕೂಡ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಪವಾಡಗಳು ಹೇಗೆ ನಡೀತವೆ ಅಂತ 2 ಗಂಟೆಗಳ ಕಾಲ ವಿತ್ ಪ್ರಾಕ್ಟಿಕಲ್ ನಾವು ರಾತ್ರಿ 10 ಗಂಟೆವರೆಗೂ ಮಾಡ್ತೀವಿ. ಅದೇ ರೀತಿ 30ನೇ ತಾರೀಕು ಬೆಳಗ್ಗೆ ಯಥಾ ಪ್ರಕಾರ ರೈತರ ಭವನೆಗಳು, ರೈತರ ಪ್ರಚಲಿತ ಸಮಸ್ಯೆಗಳು, ಹೆಣ್ಣು ಮಕ್ಕಳ ಮೌಢ್ಯತೆ ಮತ್ತು ಪ್ರಚಲಿತ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು, ಗೋಷ್ಠಿಗಳು ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ದು ಅದರಂತೆ ನಡೀತಾ ಹೋಗ್ತವೆ. ಮುಖ್ಯವಾಗಿ ಮಧ್ಯಾಹ್ನದ ಮೇಲೆ 36 ಜಿಲ್ಲೆಯಿಂದ 36 ಜನರನ್ನು, ಮಹಿಳೆಯರನ್ನು, ಸಾಧಕಿಯರನ್ನ ಗುರುತಿಸಿ ಚೈತನ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಿಂದ HN ಪ್ರಶಸ್ತಿ ಕೊಡ್ತಾ ಇದ್ದೀವಿ. HN ಅಂದರೆ ಹೊಸೂರು ನರಸಿಂಹಯ್ಯ ಅಂತೇಳಿ ನಿಮ್ಗೆ ಗೊತ್ತಿದೆ. ನರಸಿಂಹಯ್ಯನವರು ಒಬ್ಬ ಶಿಕ್ಷಕರಾಗಿ, ನ್ಯಾಷನಲ್ ಕಾಲೇಜಿನ ಫೌಂಡರ್ ಮೆಂಬರ್ ಆಗಿ, VCಗಳಾಗಿ ಕೊನೆವರೆಗೂ ಅವ್ರ ಸಮಾಧಿಯೂ ಕೂಡ ಈಗ ಕ್ವಶನ್ ಮಾರ್ಕ್ನಲ್ಲೇ ಸಮಾಧಿ ಇದೆ. ಅಂಥ ವ್ಯಕ್ತಿಯ ಹೆಸರಿನಲ್ಲಿ HN ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಅನೇಕ ಜನ ಸಾಧು ಸಂತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲರ ಒಳಗಡೆ
ನಾವು ಒಂದು ಐಕ್ಯತಾ ಸಮಾವೇಶ ಎಲ್ಲರೂ ಕೂತ್ಕೊಂಡು, ಎಲ್ಲ ಧರ್ಮದಲ್ಲಿ ನಂಬಿಕೆಗಳಿವೆ, ಮೂಢನಂಬಿಕೆಗಳಿವೆ. ಮೂಢನಂಬಿಕೆಗಳನ್ನು ಹೊರತುಪಡಿಸಿ ನಂಬಿಕೆಗಳಿಂದ, ಮೂಢನಂಬಿಕೆಗಳಿಂದ ಬದುಕನ್ನು ಕಟ್ಟಿಕೊಳ್ಳೋಣ, ಮಾನವ ಧರ್ಮವನ್ನು ಹೆಚ್ಚಿಸೋಣ ಅಂತ ಹೇಳಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋಣ ಅಂತ ಹೇಳಿ ನಾವು ಈ ಒಂದು ಪರಿಷತ್ತಿನ ಪರವಾಗಿ ಮತ್ತು ಸರ್ಕಾರನೂ ಕೂಡ ಇದಕ್ಕೆ ಸಾಕಷ್ಟು ಸಹಕಾರ ನೀಡಿದೆ. ಅನೇಕ ಜನ ಸಹಕಾರ ನೀಡಿದ್ದಾರೆ. ನಾನು ಪತ್ರಿಕಾ ಮಿತ್ರರಲ್ಲಿ ಪ್ರಾರ್ಥಿಸ್ಕೊಳ್ಳೋದು, ಇದು ಮುಖ್ಯವಾಗಿ ನಮ್ಮ ಕಾನ್ಸೆಪ್ಟ್ ಇರೋದು ನೆಹರು ತಾರಾಲಯ ಪ್ಲಾನೆಟೋರಿಯಂ ಬರ್ತಾ ಇದೆ, DRDO ಯಾದಗಿರಿಗೆ ಪ್ರಥಮ ಬರ್ತಾ ಇದೆ, HAL ಯಾದಗಿರಿಗೆ ಪ್ರಥಮ ಬರ್ತಾ ಇದೆ, ISRO ಯಾದಗಿರಿಗೆ ಬರ್ತಾ ಇದೆ. ಇದನ್ನು ಮಕ್ಕಳು ನೋಡಬೇಕಾಗಿದೆ, ಮಕ್ಕಳು ಅನುಕೂಲ ಪಟ್ಕೊಳ್ಬೇಕಾಗಿದೆ. ನಿಜವಾಗಿ ನೋಡಿ, 125 ಮೆಟ್ಲಲ್ಲಿ ಟೇಬಲ್ ಜೋಡಿಸಿದ್ದೀವಿ, ಅದಕ್ಕೆ ವಸ್ತು ಸಂಗ್ರಹಾಲಯ ಇಡ್ತಾ ಇದ್ದೀವಿ. ಇದನ್ನೆಲ್ಲ ಮಕ್ಕಳನ್ನು ನೋಡಿ, ಒಂದು ಮಕ್ಕಳ ಮನಸ್ಸಿನಲ್ಲಿ ವೈಜ್ಞಾನಿಕತೆಯ ಬೀಜವನ್ನು ಬಿತ್ತಿದರೆ ಮನುಷ್ಯ ಮತ ವಿಶ್ವಪಥ ಅನ್ನೋ ಹಾಗೆ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ಪರಿಷತ್, ನಮ್ಮ ಪರಿಷತ್ ಮತ್ತು ಎಲ್ಲರೂ ಸೇರಿ ವೈಜ್ಞಾನಿಕ ಸಮ್ಮೇಳನ ಮಾಡ್ತಾ ಇದ್ದೀವಿ. ನಮ್ಮ ಗುರುಮಠಕಲ್ಲಿನ ಎಲ್ಲ ಪತ್ರಿಕಾ ಮಿತ್ರರೇ, ನೀವು ಕೂಡ ಬರಬೇಕು, ಆ ಸಮ್ಮೇಳನವನ್ನು ನೋಡಬೇಕು, ಅಲ್ಲಿರೋ ವಸ್ತುಗಳನ್ನ ನೋಡಬೇಕು, ವಿಜ್ಞಾನದ ಆಸಕ್ತರನ್ನು ನೋಡಬೇಕು. ವಿಜ್ಞಾನಿಗಳು ಒಂದು 50 ಜನ ನಮಗೆ ಒಂದೇ ವೇದಿಕೆಯಲ್ಲಿ ಸಿಗ್ತಾರೆ ಅಂದರೆ ಹೆಮ್ಮೆ ಆಗುತ್ತೆ. ಅದು ಯಾದಗಿರಿಗೆ ಒಂದು ವಿಜ್ಞಾನ ಸಂತೆ, ಒಂದು ವಿಜ್ಞಾನ ಹಬ್ಬ, ಒಂದು ವಿಜ್ಞಾನದ ಇದೇ ಪೂರ್ತಿ ಪರಿಕರವೇ ಇಲ್ಲಿ ಬರ್ತಾ ಇದೆ. ಇದೆಲ್ಲದೂ ಕೂಡ ಇಡೀ ಯಾದಗಿರಿ ಜಿಲ್ಲೆಯ ಮತ್ತು ಕಲಬುರಗಿ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಎಲ್ಲರೂ ಕೂಡ ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾ, ನನ್ನ ಮಾತಿಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರೂ ಕೂಡ ಹೊಂದಿಸ್ತಾ, ಬನ್ನಿ ಇದು ನಮ್ಮ ನಡೆ ವಿಜ್ಞಾನದೆಡೆಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದೀವಿ. ನಿಮ್ಮ ಸಹಕಾರ ಮುಖ್ಯವಾಗಿ ಪ್ರಚಾರ ಹೆಚ್ಚು 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 ಆಗಬೇಕಾಗಿದೆ. ಜನರು ಇಲ್ಲಿ ಹಬ್ಬದ ಜಾತ್ರೆಗೆ ಬರ್ತಾರಲ್ಲ, ಹಾಗೆ ವಿಜ್ಞಾನ ಜಾತ್ರೆಗೆ ಬರೋ ಹಾಗೆ ಆಗಲಿ ಅಂತೇಳಿ ಮನವಿ ಮಾಡಿಕೊಡ್ತೇನೆ. ನನ್ನ ಮಾತಕ್ಕೆ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಸ್ವಾಮೀಜಿಯವರಿಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಮಕ್ಕಳಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಮತ್ತು ಖಾಸಗಿ, ವಿಶೇಷವಾಗಿ ಖಾಸಗಿ ಶಾಲೆ ಮತ್ತು ಕಾಲೇಜುಗಳು ಬಸ್ಸಿನ ವ್ಯವಸ್ಥೆ ಅವ್ರದ್ದು ಇರ್ತದೆ, ಅವ್ರು ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಕೆಲವೊಂದು ಕಡೆ ಸಾಧ್ಯ ಆದರೆ ಖಾಸಗಿ ಶಾಲೆಯವರು ಸರ್ಕಾರಿ ಶಾಲೆಗೆ ಬಸ್ಗಳನ್ನು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ನಾಗರಿಕರು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ತೀನಿ.